ओम नमः शिवाय। भारत माता ಶಿವಶಕ್ತಿ ಅವತಾರ್ ಪರಮಾತ್ಮ ವಾಣಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 9/6/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಬುದ್ಧಿವಂತ ಮಕ್ಕಳೇ, ತಂದೆಯ ಬಳಿ ಸ್ಥೂಲ ವಿಷಯಗಳ ಸಲಹೆ ಪಡೆಯಲು ಮಕ್ಕಳು ಬರುತ್ತಾರೆ. ಹಣವನ್ನು ಏನು ಮಾಡಲಿ, ವ್ಯವಹಾರವನ್ನು ಹೇಗೆ ಮಾಡಲಿ? ಬಾಬಾ ಹೇಳುತ್ತಾರೆ, ಈ ಲೌಕಿಕ ವಿಷಯಗಳನ್ನು ತಂದೆಯ ಬಳಿ ತರಬೇಡಿ. ಇದು ನನ್ನ ಕೆಲಸವಲ್ಲ, ನನ್ನದು ಈಶ್ವರೀಯ ವ್ಯವಹಾರವಾಗಿದೆ. ನೀವು ವಿಶ್ವದ ಮಾಲೀಕರು ಹೇಗೆ ಆಗಬೇಕು ಎಂಬ ದಾರಿಯನ್ನು ತೋರಿಸುವುದೇ ನನ್ನ ಕೆಲಸವಾಗಿದೆ. ನಿಮಗೆ ಶ್ರೀಮತ ಸಿಗುತ್ತದೆ. ಓಂ ನಮಃ ಶಿವಾಯ್. ತಂದೆ ಅರ್ಥ ಮಾಡಿಕೊಳ್ಳುತ್ತಾರೆ, ಮಕ್ಕಳ ಬುದ್ಧಿಯಲ್ಲಿ ಇದು ಅವಶ್ಯವಾಗಿ ಇರುತ್ತದೆ. ಬಾಬಾ ತಂದೆಯಾಗಿದ್ದಾರೆ, ಶಿಕ್ಷಕರಾಗಿದ್ದಾರೆ, ಸುಪ್ರೀಂ ಗುರು ಆಗಿದ್ದಾರೆ. ಈ ನೆನಪಿನಲ್ಲಿ ಅವಶ್ಯವಾಗಿಯೇ ಇರುತ್ತಾರೆ. ಈ ನೆನಪನ್ನು ಯಾರೂ ಕಲಿಸಲು ಸಾಧ್ಯವಿಲ್ಲ. ಕಲ್ಪಕಲ್ಪಕ್ಕೂ ತಂದೆಯೇ ಬಂದು ಕಲಿಸುತ್ತಾರೆ. ಅವರೇ ಜ್ಞಾನ ಸಾಗರ ಮತ್ತು ಪತಿತ ಪಾವನರಾಗಿದ್ದಾರೆ. ಅವರು ತಂದೆಯೂ ಹೌದು, ಶಿಕ್ಷಕರೂ ಹೌದು, ಗುರುಗಳೂ ಹೌದು. ಜ್ಞಾನದ ಮೂರನೇ ನೇತ್ರ ಅಂದರೆ ದಿವ್ಯ ಬುದ್ಧಿ ಸಿಕ್ಕಾಗ ಇದನ್ನು ಈಗ ಅರ್ಥ ಮಾಡಿಸಲಾಗುತ್ತದೆ. ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತಿರಬಹುದು, ಆದರೆ ತಂದೆಯನ್ನೇ ಮರೆತು ಬಿಡುತ್ತಾರೆ. ಆಗ ಶಿಕ್ಷಕ ಮತ್ತು ಗುರುವಿನ ನೆನಪು ಹೇಗೆ ಬರುತ್ತದೆ? ಮಾಯೆಯು ತುಂಬಾ ಪ್ರಬಲವಾಗಿದೆ. 3 ರೂಪಗಳಲ್ಲಿ ಮಹಿಮೆ ಇದ್ದರೂ ಸಹ ಮೂವರನ್ನು ಮರೆಸಿಬಿಡುತ್ತದೆ. ಅಷ್ಟೊಂದು ಸರ್ವಶಕ್ತಿವಂತಳಾಗಿದ್ದಾಳೆ. ಮಕ್ಕಳು ಕೂಡ ಬರೆಯುತ್ತಾರೆ, ಬಾಬಾ ನಾವು ಮರೆತು ಬಿಡುತ್ತೇವೆ ಎಂದು. ಮಾಯೆಯು ಅಷ್ಟು ಪ್ರಬಲವಾಗಿದೆ. ಡ್ರಾಮಾದ ಪ್ರಕಾರ ಇದು ತುಂಬಾ ಸಹಜವಾಗಿದೆ. ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತಾರೆ, ಹೀಗೆ ಯಾರೂ ಇರಲು ಸಾಧ್ಯವಿಲ್ಲ ಎಂದು. ಅವರೇ ಸತ್ಯವಾದ ತಂದೆ, ಶಿಕ್ಷಕ, ಸದ್ಗುರು ಆಗಿದ್ದಾರೆ. ಇದರಲ್ಲಿ ಸುಳ್ಳು ಹೇಳುವ ಮಾತೇ ಇಲ್ಲ. ಒಳಗಿನಿಂದ ಅರ್ಥ ಮಾಡಿಕೊಳ್ಳಬೇಕು. ಆದರೆ ಮಾಯೆಯು ಮರೆಸಿಬಿಡುತ್ತದೆ. ನಾವು ಸೋಲುತ್ತೇವೆ ಎಂದು ಹೇಳುತ್ತಾರೆ. ವಾಸ್ತವವಾಗಿ ಹೆಜ್ಜೆ ಹೆಜ್ಜೆಗೂ ನಿಮಗೆ ಪದ್ಮದಷ್ಟು ಲಾಭವಿದೆ. ಆದರೆ ಸೋತರೆ ಪದ್ಮದಷ್ಟು ಹೇಗೆ ಸಿಗುತ್ತವೆ? ದೇವತೆಗಳಿಗೆ ಮಾತ್ರ ಪದ್ಮಗಳ ಗುರುತನ್ನು ನೀಡಲಾಗುತ್ತದೆ, ಎಲ್ಲರಿಗೂ ನೀಡಲು ಸಾಧ್ಯವಿಲ್ಲ. ಇದು ಈಶ್ವರನ ಶಿಕ್ಷಣ ಆಗಿದೆ. ಮನುಷ್ಯನಿಂದ ಈ ಶಿಕ್ಷಣ ಎಂದಿಗೂ ಸಿಗಲು ಸಾಧ್ಯವಿಲ್ಲ. ದೇವತೆಗಳ ಮಹಿಮೆ ಮಾಡಲಾಗುತ್ತದೆ, ಆದರೆ ಎಲ್ಲರಿಗಿಂತ ಶ್ರೇಷ್ಠರಾದವರು ಒಬ್ಬ ತಂದೆ ಮಾತ್ರ. ಉಳಿದಂತೆ ಅವರ ದೊಡ್ಡ ಸ್ಥಿತಿ ಏನು? ಇಂದು ರಾಜ ಪದವಿ, ನಾಳೆ ಮತ್ತೆ ಕತ್ತೆಯ ಜನ್ಮ. ಈಗ ನೀವು ಪುರುಷಾರ್ಥ ಮಾಡಿ ಈ ರೀತಿ ಲಕ್ಷ್ಮೀನಾರಾಯಣ ಆಗುತ್ತಿದ್ದೀರಿ. ಈ ಪುರುಷಾರ್ಥದಲ್ಲಿ ಫೇಲ್ ಆಗುವವರು ಬಹಳಷ್ಟು ಮಂದಿ ಇರುತ್ತಾರೆ ಎಂದು ನಿಮಗೆ ತಿಳಿದಿದೆ. ಶಿಕ್ಷಣ ಅಷ್ಟೇ ಇರುತ್ತದೆ. ಕಲ್ಪದ ಹಿಂದೆ ಎಷ್ಟು ಮಂದಿ ಪಾಸ್ ಆಗಿದ್ದಾರೋ ಅಷ್ಟೇ ಮಂದಿ ಆಗುತ್ತಾರೆ. ವಾಸ್ತವವಾಗಿ ಜ್ಞಾನವು ತುಂಬಾ ಸಹಜವಾಗಿದೆ, ಆದರೆ ಮಾಯೆಯು ಮರೆಸಿಬಿಡುತ್ತದೆ. ತಂದೆ ಹೇಳುತ್ತಾರೆ, ನಿಮ್ಮ ಚಾರ್ಟ್ ಬರೆಯಿರಿ ಎಂದು, ಆದರೆ ಬರೆಯಲು ಸಾಧ್ಯವಾಗುತ್ತಿಲ್ಲ. ಎಲ್ಲಿಯವರೆಗೆ ಕುಳಿತು ಬರೆಯುವುದು? ಒಂದು ವೇಳೆ ಬರೆದರೂ ಸಹ 2 ಗಂಟೆ ಹೈಯೆಸ್ಟ್ ಇರುತ್ತದೆ. ತಂದೆಯ ಶ್ರೀಮತವನ್ನು ಯಾರು ಪಾಲಿಸುತ್ತಾರೋ ಅವರಿಗೆ ಮಾತ್ರ ಇದು ತಿಳಿಯುತ್ತದೆ. ತಂದೆ ಅರ್ಥ ಮಾಡಿಕೊಳ್ಳುತ್ತಾರೆ. ಈ ಪಾಪದ ಮಕ್ಕಳಿಗೆ ನಾಚಿಕೆ ಬರುತ್ತಿರಬಹುದು. ಇಲ್ಲದಿದ್ದರೆ ಶ್ರೀಮತವನ್ನು ಪಾಲಿಸಬೇಕು. ಆದರೆ 1-2% ಕೂಡ ಬರೆಯುವುದು ಕಷ್ಟ. ಶ್ರೀಮತದ ಬಗ್ಗೆ ಅಷ್ಟೊಂದು ಗೌರವ ಮಕ್ಕಳಲ್ಲಿದೆ. ಮುರುಳಿ ಸಿಕ್ಕರೂ ಸಹ ಓದುವುದಿಲ್ಲ. ಅದು ಕೂಡ ಒಳ್ಳೆಯ ಮಹಾರಥಿಗಳು. ಬಾಬಾ ಸತ್ಯವನ್ನೇ ಹೇಳುತ್ತಿದ್ದಾರೆ. ನಾವು ಮುರುಳಿ ಓದುವುದಿಲ್ಲ, ಇನ್ನು ಬೇರೆಯವರಿಗೇನು ಕಲಿಸುವುದು ಎಂದು ಅವರ ಮನಸ್ಸಿಗೆ ಖಂಡಿತ ಅನಿಸುತ್ತದೆ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ಅರ್ಥ ಮಾಡಿಸುತ್ತಾರೆ. ನಾವು ಆತ್ಮಗಳಾಗಿದ್ದೇವೆ ಎಂದು ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತಾರೆ. ನಮಗೆ ಪರಮಪಿತ ಪರಮಾತ್ಮ ಓದಿಸುತ್ತಿದ್ದಾರೆ ಮತ್ತು ಏನು ಹೇಳುತ್ತಾರೆಂದರೆ, ನನ್ನನ್ನು ನೆನಪು ಮಾಡಿ, ಆಗ ನೀವು ಸ್ವರ್ಗದ ಮಾಲೀಕರಾಗುತ್ತೀರಿ. ಇದರಲ್ಲಿ ತಂದೆಯೂ ಬಂದರು, ಓದಿಸುವವರು ಬಂದರು, ಸದ್ಗತಿ ದಾತನೂ ಬಂದರು. ಸಣ್ಣ ಸಣ್ಣ ಅಕ್ಷರಗಳಲ್ಲಿ ಸಂಪೂರ್ಣ ಜ್ಞಾನ ಅಡಗಿದೆ. ಇಲ್ಲಿ ನೀವು ಇದನ್ನು ರಿವೈಸ್ ಮಾಡಲು ಬರುತ್ತೀರಿ. ತಂದೆಯು ಇದನ್ನೇ ಅರ್ಥ ಮಾಡಿಸುತ್ತಾರೆ. ಏಕೆಂದರೆ ನೀವು ನಾವೇ ಮರೆತು ಬಿಡುತ್ತೇವೆ ಎಂದು ಹೇಳುತ್ತೀರಿ. ಆದ್ದರಿಂದ ಇಲ್ಲಿ ರಿವೈಸ್ ಮಾಡಲು ಬರುತ್ತೀರಿ. ಕೆಲವರು ಇಲ್ಲೇ ಇದ್ದರೂ ರಿವೈಸ್ ಮಾಡಲು ಆಗುವುದಿಲ್ಲ, ಅದೃಷ್ಟದಲ್ಲಿ ಇಲ್ಲ. ತಂದೆಯಂತೂ ಪ್ರಯತ್ನ ಮಾಡಿಸುತ್ತಾರೆ.
ಪ್ರಯತ್ನ ಮಾಡಿಸುವವರು ಒಬ್ಬರೇ ತಂದೆ. ಇದರಲ್ಲಿ ಯಾರ ಬಳಿಯೂ ವಿಶೇಷತೆ ಇರುವುದಿಲ್ಲ, ಎಕ್ಸ್ಟ್ರಾ ಓದಿಸುವುದಿಲ್ಲ. ಆ ಲೌಕಿಕ ಶಿಕ್ಷಣದಲ್ಲಿ ಎಕ್ಸ್ಟ್ರಾ ಶಿಕ್ಷಣ ಓದಿಸಲು ಶಿಕ್ಷಕರನ್ನು ಕರೆಯುತ್ತಾರೆ. ಇಲ್ಲಿ ಅದೃಷ್ಟವನ್ನು ರೂಪಿಸಿಕೊಳ್ಳಲು ಎಲ್ಲರಿಗೂ ಸಮಾನವಾಗಿ ಓದಿಸುತ್ತಾರೆ. ಒಬ್ಬೊಬ್ಬರಿಗೆ ಪ್ರತ್ಯೇಕವಾಗಿ ಎಲ್ಲಿಯವರೆಗೆ ಓದಿಸಲು ಸಾಧ್ಯ? ಎಷ್ಟು ಜನ ಮಕ್ಕಳಿದ್ದಾರೆ? ಆ ಶಿಕ್ಷಣದಲ್ಲಿ ಶ್ರೀಮಂತರ ಮಕ್ಕಳು ಎಕ್ಸ್ಟ್ರಾ ಶಿಕ್ಷಣವನ್ನು ಪಡೆಯಬಹುದು. ಶಿಕ್ಷಕರಿಗೆ ಗೊತ್ತು ಇವರು ಡಲ್ ಆಗಿದ್ದಾರೆ ಎಂದು, ಆದ್ದರಿಂದ ಅವರಿಗೆ ಸ್ಕಾಲರ್ಶಿಪ್ ಸಿಗುವಂತೆ ಮಾಡುತ್ತಾರೆ. ಈ ತಂದೆ ಹಾಗೆ ಮಾಡುವುದಿಲ್ಲ, ಎಲ್ಲರಿಗೂ ಸಮಾನವಾಗಿ ಓದಿಸುತ್ತಾರೆ. ಅದು ಶಿಕ್ಷಕರು ಎಕ್ಸ್ಟ್ರಾ ಪುರುಷಾರ್ಥ ಮಾಡಿಸುವುದು. ಇಲ್ಲಿ ಯಾರಿಗೂ ಪ್ರತ್ಯೇಕವಾಗಿ ಎಕ್ಸ್ಟ್ರಾ ಪುರುಷಾರ್ಥ ಮಾಡಿಸುವುದಿಲ್ಲ. ಎಕ್ಸ್ಟ್ರಾ ಪುರುಷಾರ್ಥ ಎಂದರೆ ಶಿಕ್ಷಕರು ಸ್ವಲ್ಪ ಕೃಪೆ ಮಾಡುವುದು ಎಂದರ್ಥ. ಇಲ್ಲಿ ಜಾಸ್ತಿ ಓದುವ ಮಾತೇ ಇಲ್ಲ. ಇಲ್ಲಿರುವುದು ಒಂದೇ ಮಾತು, ಒಂದೇ ಮಹಾಮಂತ್ರ ನೀಡುತ್ತಾರೆ, ಮನ್ಮನಾಭವ. ನೆನಪಿನಿಂದ ಏನಾಗುತ್ತದೆ ಎಂದು ನಿಮಗೆ ತಿಳಿದಿದೆ. ತಂದೆಯೇ ಪತಿತ ಪಾವನರಾಗಿದ್ದಾರೆ. ಅವರನ್ನು ನೆನಪು ಮಾಡುವುದರಿಂದ ನಾವು ಪಾವನರಾಗುತ್ತೇವೆ ಎಂದು ನಿಮಗೆ ತಿಳಿದಿದೆ. ಈಗ ಇದು ಮಕ್ಕಳ ಕೈಯಲ್ಲಿದೆ. ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಪಾವನರಾಗುತ್ತೀರಿ. ಇದು ಮಕ್ಕಳ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ. ಬೇಹದ್ದಿನ ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಇವರಂತೆ ಆಗಬೇಕು. ಇವರ ಮಹಿಮೆ ಪ್ರತಿಯೊಬ್ಬರಿಗೂ ತಿಳಿದಿದೆ. ನೀವು ಪುಣ್ಯಾತ್ಮರು, ನಾವು ಪಾಪಾತ್ಮರು, ಪತಿತರು ಎಂದು ಹೇಳುತ್ತಾರೆ. ಎಷ್ಟೊಂದು ಮಂದಿರಗಳು ನಿರ್ಮಾಣವಾಗಿವೆ. ಅಲ್ಲಿ ಎಲ್ಲರೂ ಏನೋ ಮಾಡಲು ಹೋಗುತ್ತಾರೆ. ದರ್ಶನದಿಂದ ಏನೂ ಲಾಭವಿಲ್ಲ. ಒಬ್ಬರನ್ನೊಬ್ಬರು ನೋಡಿ ಬರುತ್ತಾರೆ ಅಷ್ಟೇ. ಇಂಥವರು ಯಾತ್ರೆಗೆ ಹೋಗುತ್ತಾರೆ, ನಾವು ಹೋಗೋಣ ಎನ್ನುತ್ತಾರೆ. ಇದರಿಂದೇನಾಗುತ್ತದೆ? ಏನೂ ತಿಳಿಯದು. ಮಕ್ಕಳಾದ ನೀವು ಬಹಳಷ್ಟು ಯಾತ್ರೆಗಳನ್ನು ಮಾಡಿದ್ದೀರಿ, ಆದರೆ ಫಲಿತಾಂಶ ಏನಾಯಿತು? ನೀವು ಇನ್ನೂ ಕೆಳಗೆ ಬೀಳುತ್ತಾ ಹೋದಿರಿ. ಯಾತ್ರೆ ಯಾವುದಕ್ಕಾಗಿ? ಇದರಿಂದೇನೋ ಸಿಗುತ್ತದೆ ಎಂದು ಗೊತ್ತಿಲ್ಲ. ಇತರ ಹಬ್ಬಗಳನ್ನು ಆಚರಿಸುವಂತೆ ಯಾತ್ರೆಗಳನ್ನು ಒಂದು ಹಬ್ಬ ಎಂದು ತಿಳಿದುಕೊಳ್ಳುತ್ತಾರೆ. ಈಗ ನೀವು ನೆನಪಿನ ಯಾತ್ರೆಯಲ್ಲಿದ್ದೀರಿ. ಅಕ್ಷರ ಒಂದೇ, ಮನ್ಮನಾಭವ. ಇದು ನಿಮ್ಮ ಅನಾದಿ ಯಾತ್ರೆಯಾಗಿದೆ. ಅವರು ಹೇಳುತ್ತಾರೆ, ನಾವು ಈ ಯಾತ್ರೆಗಳನ್ನು ಅನಾದಿ ಕಾಲದಿಂದ ಮಾಡುತ್ತಾ ಬಂದಿದ್ದೇವೆ ಎಂದು. ಈಗ ನೀವು ಜ್ಞಾನ ಸಹಿತವಾಗಿ ಹೇಳುತ್ತೀರಿ, ನಾವು ಕಲ್ಪಕಲ್ಪಕ್ಕೂ ಈ ಯಾತ್ರೆಯನ್ನು ಮಾಡುತ್ತೇವೆ ಎಂದು. ತಂದೆಯೇ ಬಂದು ಈ ಯಾತ್ರೆಯನ್ನು ಕಲಿಸುತ್ತಾರೆ. ಅವರು ಜನ್ಮ ಜನ್ಮಾಂತರ 4 ಧಾಮಗಳ ಯಾತ್ರೆ ಮಾಡುತ್ತಾರೆ. ಇಲ್ಲಿ ಬೇಹದ್ದಿನ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ, ಆಗ ನೀವು ಪಾವನರಾಗುತ್ತೀರಿ ಎಂದು. ಹೀಗೆ ಬೇರೆ ಯಾರು ಎಂದಿಗೂ ಹೇಳುವುದಿಲ್ಲ. ಮನುಷ್ಯರು ಯಾತ್ರೆಗೆ ಹೋದಾಗ ಆ ಸಮಯದಲ್ಲಿ ಪಾವನರಾಗಿರುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅಲ್ಲಿಯೂ ಕೊಳಕು ತುಂಬಿದೆ. ಹರಿದ್ವಾರದ ಕಡೆ ಹೋದರೆ ಅಲ್ಲಿಯೂ ವೇಶ್ಯೆಯರು ಕುಳಿತಿರುತ್ತಾರೆ. ಬಹಳಷ್ಟು ಪಂಡಿತರು ಹೋಗುತ್ತಾರೆ, ಯಾತ್ರಿಕರನ್ನು ಕರೆದುಕೊಂಡು ಹೋಗುತ್ತಾರೆ. ಅದರ ಜೊತೆಗೆ ಅವರು ವಿಕಾರಗಳಲ್ಲಿ ಬೀಳುವ ಯಾತ್ರೆಯನ್ನು ಮಾಡಿಸುತ್ತಾರೆ. ಇದರಿಂದ ಸಂಪೂರ್ಣವಾಗಿ ನಾಶವಾಗುತ್ತದೆ. ಈ ಆತ್ಮಿಕ ಯಾತ್ರೆಯ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಈಗ ತಂದೆ ನಿಮಗೆ ತಿಳಿಸಿದ್ದಾರೆ. ಇದು ಸತ್ಯವಾದ ನೆನಪಿನ ಯಾತ್ರೆಯಾಗಿದೆ. ಆ ಯಾತ್ರೆಯ ಚಕ್ರ ಹಾಕಿ ಬಂದ ಮೇಲೆ ಮತ್ತೆ ಮೊದಲಿನಂತೆಯೇ ಆಗುತ್ತಾರೆ. ವಾಸ್ಕೋಡಿಗಾಮ ಸೃಷ್ಟಿಯ ಚಕ್ರ ಹಾಕಿದಂತೆ ಇವರು ಚಕ್ರ ಹಾಕುತ್ತಿರುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಯಾರೂ ಸಿಗಲು ಸಾಧ್ಯವಿಲ್ಲ. ಭಗವಂತ ಯಾರಿಗೂ ಸಿಗಲಿಲ್ಲ. ಭಗವಂತನಿಂದ ದೂರವೇ ಉಳಿದರು. ಈಗ ಮಕ್ಕಳಿಗೆ ತಿಳಿದಿದೆ, ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಪರಮಾತ್ಮ ಸ್ವಯಂ ಬಂದಿದ್ದಾರೆ. ಒಂದು ದಿನ ಎಲ್ಲರಿಗೂ ತಿಳಿಯುತ್ತದೆ ತಂದೆ ಬಂದಿದ್ದಾರೆ ಎಂದು. ಭಗವಂತ ಕೊನೆಗೆ ಹೇಗೆ ಸಿಗುತ್ತಾರೆ? ಇದು ಯಾರಿಗೂ ತಿಳಿದಿಲ್ಲ. ಕೆಲವರು ನಾಯಿಯಲ್ಲಿ ಸಿಗುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ. ಅದರಲ್ಲಿಯೂ ಭಗವಂತನಿದ್ದಾನೆ ಎನ್ನುತ್ತಾರೆ. ಏನೇ ಹೇಳಿದರೂ ಅದೆಲ್ಲವೂ ಸುಳ್ಳು. ಸುಳ್ಳು ತಿನ್ನುವುದು, ಸುಳ್ಳು ಕುಡಿಯುವುದು ಎಲ್ಲವೂ ಸುಳ್ಳೇ ಸುಳ್ಳು. ಇದು ಸುಳ್ಳಿನ ಖಂಡವಾಗಿದೆ. ಸತ್ಯ ಖಂಡ ಎಂದು ಸ್ವರ್ಗಕ್ಕೆ ಹೇಳಲಾಗುತ್ತದೆ. ಭಾರತವೇ ಸ್ವರ್ಗವಾಗಿತ್ತು. ಸ್ವರ್ಗದಲ್ಲಿ ಭಾರತವಾಸಿಗಳೇ ಇದ್ದರು. ಆದ್ದರಿಂದ ಭಾರತವಾಸಿಗಳೇ ಸ್ವರ್ಗವಾಸಿಗಳು. ನಂತರ ಭಾರತವಾಸಿಗಳೇ ನರಕವಾಸಿಗಳಾಗುತ್ತಾರೆ. ನಾವು ಬೇರೆಯವರ ಜೊತೆ ಹೋಲಿಕೆ ಮಾಡುವುದಿಲ್ಲ. ಅವರು ಸ್ವರ್ಗವಾಸಿಗಳಾಗುವುದೇ ಇಲ್ಲ. ಪ್ರೀತಿಯ ಮಕ್ಕಳೇ, ನಿಮಗೆ ಮಾತ್ರ ಇದು ಗೊತ್ತಿದೆ. ನಾವು ಶ್ರೀಮತದಂತೆ ಈ ಭಾರತವನ್ನು ಮತ್ತೆ ಸ್ವರ್ಗವನ್ನಾಗಿ ಮಾಡುತ್ತಿದ್ದೇವೆ.
ಆ ಸಮಯದಲ್ಲಿ ಬೇರೆ ಯಾವುದೇ ಧರ್ಮ ಇರುವುದಿಲ್ಲ. ಇಡೀ ವಿಶ್ವವೇ ಪವಿತ್ರವಾಗುತ್ತದೆ. ಈಗ ಬಹಳಷ್ಟು ಧರ್ಮಗಳಿವೆ. ತಂದೆ ಬಂದು ಸಂಪೂರ್ಣ ವೃಕ್ಷದ ಜ್ಞಾನವನ್ನು ತಿಳಿಸುತ್ತಾರೆ, ನಿಮಗೆ ಸ್ಮೃತಿ ನೀಡುತ್ತಾರೆ. ನೀವು ದೇವತೆಗಳಾಗಿದ್ದೀರಿ, ನಂತರ ಕ್ಷತ್ರಿಯ, ವೈಶ್ಯ, ಶೂದ್ರರಾದಿರಿ, ಈಗ ನೀವು ಬ್ರಾಹ್ಮಣರಾಗಿದ್ದೀರಿ. ಇಂತಹ ಮಾತುಗಳನ್ನು ಎಂದಾದರೂ ಸನ್ಯಾಸಿಗಳಿಂದ ಅಥವಾ ವಿದ್ವಾಂಸರಿಂದ ಕೇಳಿದ್ದೀರಾ? ಇಲ್ಲ. ಹಂಸೋ ಎಂಬ ಅರ್ಥವನ್ನು ತಂದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ಓಂ ಎಂದರೆ ನಾನಾತ್ಮ. ನಂತರ ನಾವು ಆತ್ಮಗಳು ಹೀಗೆ ಸುತ್ತು ಹಾಕುತ್ತೇವೆ. ಅವರು ಆತ್ಮವೇ ಪರಮಾತ್ಮ ಎಂದು ಹೇಳುತ್ತಾರೆ. ಒಬ್ಬರಿಗೂ ಇದರ ಅರ್ಥ ಗೊತ್ತಿಲ್ಲ. ಆದ್ದರಿಂದ ತಂದೆ ಹೇಳುತ್ತಾರೆ, ಈ ಮಂತ್ರವು ಯಾವಾಗಲೂ ನೆನಪಿರಬೇಕು. ಚಕ್ರವೂ ಬುದ್ಧಿಯಲ್ಲಿ ಇಲ್ಲದಿದ್ದರೆ ಚಕ್ರವರ್ತಿ ರಾಜ ಹೇಗೆ ಆಗುತ್ತೀರಿ? ನಾವು ಆತ್ಮಗಳು ಈಗ ಬ್ರಾಹ್ಮಣರಾಗಿದ್ದೇವೆ, ನಾವು ದೇವತೆಗಳಾಗುತ್ತೇವೆ. ಇದನ್ನು ನೀವು ಯಾರನ್ನಾದರೂ ಕೇಳಿ, ಅವರು ಎಂದಿಗೂ ಹೇಳುವುದಿಲ್ಲ. ಅವರಿಗೆ 84 ಜನ್ಮಗಳ ಅರ್ಥವೂ ಗೊತ್ತಿಲ್ಲ. ಭಾರತದ ಏರಿಳಿತದ ಬಗ್ಗೆ ಗಾಯನ ಮಾಡಲಾಗುತ್ತದೆ. ಸತೋ ಪ್ರಧಾನ, ಸತೋ ರಜೋ ತಮೋ, ಸೂರ್ಯವಂಶಿ, ಚಂದ್ರವಂಶಿ, ವೈಶ್ಯವಂಶಿ, ಶೂದ್ರವಂಶಿ ಎಂದು ಈಗ ಮಕ್ಕಳಿಗೆ ಗೊತ್ತಿದೆ. ಬೀಜರೂಪ ತಂದೆಯನ್ನೇ ಜ್ಞಾನ ಸಾಗರ ಎಂದು ಕರೆಯಲಾಗುತ್ತದೆ. ಅವರು ಈ ಚಕ್ರದಲ್ಲಿ ಬರುವುದಿಲ್ಲ. ತಂದೆ ತಮ್ಮ ಸಮಾನ ಜ್ಞಾನವಂತರನ್ನಾಗಿ ಮಾಡುತ್ತಾರೆ, ತಮ್ಮ ಸಮಾನ ಭಗವಂತನನ್ನಾಗಿ ಮಾಡುವುದಿಲ್ಲ. ಈ ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು, ಆಗಲೇ ಬುದ್ಧಿಯಲ್ಲಿ ನಡೆಯಲು ಸಾಧ್ಯ. ಅದಕ್ಕಾಗಿಯೇ ಸುದರ್ಶನ ಚಕ್ರಧಾರಿ ಎಂಬ ಹೆಸರಿಡಲಾಗಿದೆ. ನಾವು ಹೇಗೆ 84 ಜನ್ಮಗಳ ಚಕ್ರದಲ್ಲಿ ಬರುತ್ತೇವೆ ಎಂದು ನೀವು ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳಬಹುದು. ಇದರಲ್ಲಿ ಎಲ್ಲವೂ ಬರುತ್ತದೆ. ಸಮಯ, ವರ್ಣ, ವಂಶಾವಳಿ ಎಲ್ಲವೂ ಮಕ್ಕಳ ಬುದ್ಧಿಯಲ್ಲಿ ಇರಬೇಕು. ಜ್ಞಾನದಿಂದಲೇ ಉನ್ನತ ಪದವಿ ಸಿಗುತ್ತದೆ. ಜ್ಞಾನವಿದ್ದರೆ ಬೇರೆಯವರಿಗೂ ನೀಡುತ್ತೀರಿ. ಇಲ್ಲಿ ನಿಮ್ಮಿಂದ ಯಾವುದೇ ಪೇಪರ್ ಬರೆಸುವುದಿಲ್ಲ. ಆ ಶಾಲೆಗಳಲ್ಲಿ ಪರೀಕ್ಷೆಗಳು ನಡೆದಾಗ ಪೇಪರ್ ವಿದೇಶದಿಂದ ಬರುತ್ತದೆ. ನಿಮ್ಮ ಪೇಪರ್ ಯಾರು ಚೆಕಿಂಗ್ ಮಾಡುತ್ತಾರೆ? ಯಾರು ತಪಾಸಣೆ ಮಾಡುತ್ತಾರೆ? ನೀವೇ ಮಾಡುತ್ತೀರಿ. ನಿಮಗೆ ಏನು ಬೇಕೋ ಅದನ್ನು ನೀವೇ ಆಗಿ ಪುರುಷಾರ್ಥದಿಂದ ತಂದೆಯಿಂದ ಪದವಿಯನ್ನು ಪಡೆದುಕೊಳ್ಳಿ. ಪ್ರದರ್ಶನಿಯಲ್ಲಿ ನೀವು ಏನಾಗುತ್ತೀರಿ ಎಂದು ಬರೆಸುತ್ತಾರಲ್ಲವೇ? ದೇವತೆಯಾಗುತ್ತೀರಾ? ವಕೀಲರು ಆಗುತ್ತೀರಾ? ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ, ಸೇವೆ ಮಾಡುತ್ತೀರೋ, ಅಷ್ಟು ಫಲ ಸಿಗುತ್ತದೆ. ಯಾರು ತಂದೆಯನ್ನು ಚೆನ್ನಾಗಿ ನೆನಪು ಮಾಡುತ್ತಾರೋ ಅವರು ನಾವು ಸೇವೆ ಮಾಡಬೇಕು ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಪ್ರಜೆಗಳನ್ನು ತಯಾರು ಮಾಡಬೇಕಲ್ಲವೇ? ಇದು ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ಅದರಲ್ಲಿ ಎಲ್ಲರೂ ಬೇಕು. ಅಲ್ಲಿ ಮಂತ್ರಿಗಳ ಅವಶ್ಯಕತೆ ಇರುವುದಿಲ್ಲ. ಯಾರಿಗೆ ಬುದ್ಧಿ ಕಡಿಮೆ ಇರುತ್ತದೆಯೋ ಅವರಿಗೆ ಮಂತ್ರಿಗಳ ಅವಶ್ಯಕತೆ ಇರುತ್ತದೆ. ನಿಮಗೆ ಅಲ್ಲಿ ಸಲಹೆಯ ಅವಶ್ಯಕತೆ ಇರುವುದಿಲ್ಲ. ತಂದೆಯ ಬಳಿ ಸಲಹೆ ಪಡೆಯಲು ಬರುತ್ತಾರೆ. ಸ್ಥೂಲ ವಿಷಯಗಳ ಸಲಹೆ ಪಡೆಯಲು ಬರುತ್ತಾರೆ. ಬಾಬಾ ಹೇಳುತ್ತಾರೆ, ಈ ಲೌಕಿಕ ವಿಷಯಗಳನ್ನು ತಂದೆಯ ಬಳಿ ತರಬೇಡಿ. ಹೌದು, ಎಲ್ಲಿಯಾದರೂ ಮನಸ್ಸು ಸೋತಿದ್ದರೆ ಸ್ವಲ್ಪ ಧೈರ್ಯ ಕೊಡುತ್ತಾರೆ. ಇದು ನನ್ನ ಕೆಲಸವಲ್ಲ, ನನ್ನದಂತೂ ಈಶ್ವರಿಯ ವ್ಯವಹಾರವಾಗಿದೆ. ನಿಮಗೆ ಶ್ರೀಮತ ಸಿಗುತ್ತದೆ, ಉಳಿದವೆಲ್ಲವೂ ಅಸುರಿ ಮತಗಳಾಗಿವೆ. ಸತ್ಯಯುಗದಲ್ಲಿ ಶ್ರೀಮತ ಎನ್ನಲಾಗುತ್ತದೆ, ಕಲಿಯುಗದಲ್ಲಿ ಅಸುರಿ ಮತ. ಅದು ಸುಖಧಾಮವಾಗಿದೆ. ಅಲ್ಲಿ ದುಃಖವೇ ಇಲ್ಲದ ಮೇಲೆ ಕೇಳುವ ಅವಶ್ಯಕತೆ ಏನಿದೆ? ಇದು ದುಃಖದ ಪ್ರಪಂಚವಾಗಿದೆ. ವಾಸ್ತವವಾಗಿ ನಿಮ್ಮನ್ನು ಯಾರೂ ಹೀಗೆ ಕೇಳಲು ಸಾಧ್ಯವಿಲ್ಲ. ಮಾಯೆಯು ಕೆಳಗೆ ಬೀಳಿಸುವಂತದ್ದಾದರೂ ತಂದೆ ಸಿಕ್ಕಿದ್ದಾರಲ್ಲವೇ? ನಾವು ಈಶ್ವರನ ಮಕ್ಕಳಾಗಿದ್ದೇವೆ. ನಮಗೆ ಯೋಗಕ್ಷೇಮ ಸಮಾಚಾರ ಕೇಳುವ ಅವಶ್ಯಕತೆ ಏನಿದೆ? ಪರಮಧಾಮದಲ್ಲಿ ವಾಸಿಸುವ ತಂದೆ ಸಿಕ್ಕ ಮೇಲೆ ಇನ್ನು ಯಾರ ಚಿಂತೆ? ಇದನ್ನು ಯಾವಾಗಲೂ ನೆನಪಿಡಬೇಕು. ನಾವು ಯಾರ ಮಕ್ಕಳಾಗಿದ್ದೇವೆ? ನಾವು ಪಾವನರಾದ ತಕ್ಷಣ ಯುದ್ಧ ಪ್ರಾರಂಭವಾಗುತ್ತದೆ ಎಂಬ ಜ್ಞಾನವು ಬುದ್ಧಿಯಲ್ಲಿದೆ. ನಿಮ್ಮನ್ನು ಅವಶ್ಯವಾಗಿ ಕೇಳುತ್ತಾರೆ, ಆದರೆ ನಾವು ಯಾವಾಗಲೂ ಕ್ಷೇಮವಾಗಿದ್ದೇವೆ ಎಂದು ನೀವು ಹೇಳುತ್ತೀರಿ. ಅನಾರೋಗ್ಯವಿದ್ದರೂ ಸಹ ನೆನಪಿನಲ್ಲಿದ್ದರೆ ಸ್ವರ್ಗಕ್ಕಿಂತಲೂ ಇಲ್ಲಿ ಹೆಚ್ಚು ಕ್ಷೇಮವಾಗಿದ್ದೀರಿ. ಏಕೆಂದರೆ ಸ್ವರ್ಗದ ಬಾದಶಾಹಿಯನ್ನು ನೀಡುವ ತಂದೆ ನಮಗೆ ಸಿಕ್ಕಿದ್ದಾರೆ. ನಮಗೆ ಯಾರ ಚಿಂತೆ? ಈಶ್ವರನ ಮಕ್ಕಳ ಚಿಂತೆ. ಅಲ್ಲಿ ದೇವತೆಗಳಿಗೂ ಚಿಂತೆ ಇರುವುದಿಲ್ಲ. ದೇವತೆಗಳ ಮೇಲೆ ಈಶ್ವರನಿದ್ದಾನೆ. ಬಾಬಾ ನಮಗೆ ಓದಿಸುತ್ತಿದ್ದಾರೆ,
ಬಾಬಾ ನಮ್ಮ ಶಿಕ್ಷಕ, ಸದ್ಗುರು ಆಗಿದ್ದಾರೆ. ಬಾಬಾ ನಮ್ಮ ಮೇಲೆ ಕಿರೀಟವನ್ನು ಇಡುತ್ತಿದ್ದಾರೆ. ನಮಗೆ ವಿಶ್ವದ ಕಿರೀಟ ಹೇಗೆ ಸಿಗುತ್ತದೆ ಎಂದು ನಿಮಗೆ ತಿಳಿದಿದೆ. ಸತ್ಯಯುಗದಲ್ಲಿ ಲೌಕಿಕ ತಂದೆ ತನ್ನ ಕಿರೀಟವನ್ನು ಮಗನ ಮೇಲೆ ಇಡುತ್ತಾರೆ. ತಂದೆಯ ಕಿರೀಟವನ್ನು ಮಗ ಧರಿಸುತ್ತಾನೆ. ಇಲ್ಲಿ ನೋಡಿ, ತಂದೆ ಯಾವಾಗ ಸಾಯುತ್ತಾರೋ, ಯಾವಾಗ ನನಗೆ ಕಿರೀಟ ಸಿಗುತ್ತದೋ ಎಂದು ಮಕ್ಕಳು ಕಾಯುತ್ತಾರೆ. ಅಲ್ಲಿ ಅಂತಹ ಯಾವುದೇ ಮಾತು ಇರುವುದಿಲ್ಲ. ಸಮಯ ಬಂದಾಗ ತಂದೆ ಮಕ್ಕಳಿಗೆ ಕೊಟ್ಟು ಆ ಸ್ಥಾನದಿಂದ ನಿವೃತ್ತರಾಗುತ್ತಾರೆ. ಅಲ್ಲಿ ವಾನಪ್ರಸ್ಥದ ಚರ್ಚೆಯೇ ಇರುವುದಿಲ್ಲ. ಮಕ್ಕಳಿಗೆ ಅರಮನೆಗಳನ್ನು ನಿರ್ಮಿಸಿಕೊಡುತ್ತಾರೆ. ಆಸೆಗಳೆಲ್ಲವೂ ಪೂರ್ಣವಾಗುತ್ತವೆ. ಸತ್ಯಯುಗದಲ್ಲಿ ಸುಖವೇ ಸುಖವಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬಹುದು. ಪ್ರಾಕ್ಟಿಕಲ್ ಆಗಿ ಆ ಸುಖವನ್ನು ಅಲ್ಲಿಗೆ ಹೋದಾಗ ಅನುಭವಿಸುತ್ತೀರಿ. ಸತ್ಯವಾಗಿ ನಾವು ಸ್ವರ್ಗಕ್ಕೆ ಹೋಗುತ್ತೇವೆ ಎಂದು ನಿಮಗೆ ತಿಳಿದಿದೆ. ಅವರು ಎಷ್ಟು ಮೂರ್ಖರಾಗಿದ್ದಾರೆಂದರೆ, ನಾವು ಸ್ವರ್ಗಕ್ಕೆ ಹೋಗುತ್ತೇವೆ ಎಂದು ಹೇಳುತ್ತಾರೆ, ಆದರೆ ಸ್ವರ್ಗ ಎಂದರೆ ಏನು ಎಂದು ಅವರಿಗೆ ಗೊತ್ತಿಲ್ಲ. ಪ್ರಪಂಚದ ಆಯುಷು ಲಕ್ಷಾಂತರ ವರ್ಷ ಎಂದು ಹೇಳಿದ್ದಾರೆ. ಸತ್ಯಯುಗ, ತ್ರೇತಾಯುಗದ ಆಯುಷು ಇಷ್ಟು, ದ್ವಾಪರ ಯುಗದ ಆಯುಷು ಇಷ್ಟು ಎಂದು ಲೆಕ್ಕಾಚಾರ ಎಷ್ಟು ಸ್ಪಷ್ಟವಾಗಿದೆ. ಆ ಮೂಢಮತಿ ಮನುಷ್ಯರು ಲಕ್ಷಾಂತರ ವರ್ಷ ಎನ್ನುತ್ತಾರೆ. ನಂತರ ಮನುಷ್ಯನ 84 ಲಕ್ಷ ಜನ್ಮಗಳು ಎನ್ನುತ್ತಾರೆ. ಜನ್ಮ ಜನ್ಮಾಂತರದಿಂದ ಈ ಮಾತುಗಳನ್ನು ಕೇಳಿ ಎಲ್ಲರೂ ಕೆಳಗೆ ಬೀಳುತ್ತಾ ಬಂದಿದ್ದಾರೆ. ಈಗ ನಿಮ್ಮ ಬುದ್ಧಿಯಲ್ಲಿದೆ, ನಾವು ಎಲ್ಲಿಂದ ಎಲ್ಲಿಗೆ ಬಂದು ಬಿದ್ದಿದ್ದೇವೆ ಎಂದು. ಸತ್ಯಯುಗ, ತ್ರೇತಾಯುಗದಲ್ಲಿ ಪವಿತ್ರತೆ ಇರುತ್ತದೆ. ಆದ್ದರಿಂದ ಅಲ್ಲಿ ಬಹಳ ಸುಖವಿರುತ್ತದೆ. ಒಳ್ಳೆಯದು. ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು, ಪ್ರೀತಿ ಮತ್ತು ನಮಸ್ತೆ. ಮಧುರಾತಿ ಮಧುರ ಸಿಕ್ಕಿಲ್ಲದೆ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ಹಾಗೂ ದಾದಾರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯ. ವರದಾನ: ಸಹಜ ಯೋಗಿ ಭವ. ಯಾವುದೇ ಸಂಕಲ್ಪ ಅಥವಾ ಕರ್ಮ ಮಾಡುವ ಮೊದಲು ಅದು ತಂದೆಯ ಸಮಾನವಾಗಿದೆಯೇ ಎಂದು ಚೆಕ್ ಮಾಡಿಕೊಳ್ಳಿ. ತಂದೆಯ ಸಮಾನವಾಗಿದ್ದರೆ ಅದನ್ನು ಮಾಡಿ. ಆಗ ಸಹಜ ಯೋಗಿಯ ಸ್ಥಿತಿಯ ಅನುಭವ ಸ್ವತಃ ಆಗುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.